ನೋಡಿ, ಇವೆಲ್ಲ ಚರ್ಚೆ ಮಾಡೋರು ಮಾಡ್ತಾರೆ, ಡೀಪಾಗಿ ಮಾಡಿ. ನನ್ನ ಈ 2 ದಿವಸದಲ್ಲಿ ನಾನು ನೋಡಿದಾಗೆ ಸಮಾಜಕ್ಕೆ ಏನು ಕೊರತೆ ಅಂತ ಹೇಳಿದ್ರೆ ಶಿಕ್ಷಣದ ಕೊರತೆ ನಮ್ಮನ್ನೆಲ್ಲ. ನಾನು ನೋಡ್ತಾ ಇದ್ದೀನಿ, ಎಲ್ಲರೂ ಹೆಣ್ಣುಮಕ್ಕಳು ಓದಿದ್ದಾರೆ, ಗಂಡು ಮಕ್ಕಳು ಓದಲಿಲ್ಲ. ಗಂಡು ಮಕ್ಕಳು ಓದೋದಕ್ಕೆ ಅವ್ರಿಗೆ ಅವಕಾಶ ಇಲ್ಲ. ಯಾಕಪ್ಪ ಅಂದರೆ ಬಡತನ ಅವರಿಗೆ. ಅಪ್ಪ ಅಮ್ಮ ಕಷ್ಟಪಟ್ಟು ದುಡಿದ ದುಡ್ಡಲ್ಲೇ ಆ ಮಕ್ಕಳು ಓದಿಸ್ಬೇಕು. ನಮ್ಮವ್ರಿಗೆ ಕೆಲಸನೇ ಇಲ್ಲ ಅಂತಂದ್ರೆ ಎಲ್ಲಿ ಓದಿಸ್ತಾರೆ? ನಾನು ನೋಡ್ತಾನೆ ಇದ್ದೀನಲ್ರಿ, 20,000, 22,000, 25,000 ರೂಪಾಯಿ ಸಂಬಳದ ಮೇಲೆ ಸಂಬಳನೇ ತಗೊಂಡವ್ರು ಕಡಿಮೆ ಆದರೆ ಹೆಣ್ಣು ಕೊಡೋರು ಗಂಡು ಕೊಡೋರು ಯೋಚನೆ ಮಾಡ್ತಾರಲ್ಲ, ಒಂದು 25,000ದಲ್ಲಿ ಅವ್ನು ನನ್ನ ಮಗಳನ್ನ ಹೆಂಗೆ ಕಾಪಾಡ್ತಾನೆ ಅಂತ ಎಲ್ಲರಿಗೂ ಅನಿಸುತ್ತಲ್ಲ ಅದು. ಅದಕ್ಕೆ ಅವನು ತಪ್ಪಲ್ಲ, ಅದು ಓದಿಲ್ಲದೆ ಇರೋದು ಹುಡುಗನ ತಪ್ಪಲ್ಲ. ಓದಿಲ್ಲದೆ ಇರೋದಕ್ಕೆ ಆಗದೇ ಇರೋ ಪರಿಸ್ಥಿತಿನಲ್ಲಿ ಸಮಾಜ ಇದೆ ಅಂತ ಸಮಾಜದಲ್ಲಿರುವಂಥವರು ಜಾಗೃತರಾಗದೆ ಹೋದ್ರಿ ನೀವೆಲ್ಲರೂ. ನಿಮ್ಮ ಮಕ್ಕಳನ್ನ ಓದಿಸೋದಕ್ಕೆ ನೀವು ಏನಾದರೂ ಅವಕಾಶ ಮಾಡಿಕೊಡದೆ ಹೋದರೆ ನೀವು ದುಡಿಯೋ ದುಡ್ಡಿಂದ ಮಾಡೋದಕ್ಕಾಗೋದೇ ಇಲ್ಲ. ನನ್ನ ಅಭಿಪ್ರಾಯದಲ್ಲಿ ಸರ್ಕಾರದಿಂದ ನೀವು ಸವಲತ್ತು ತಗೋಬೇಕು, ಸರ್ಕಾರದಲ್ಲಿ ಮೀಸಲಾತಿ ತಗೋಬೇಕು ನೀವು. ಅದಕ್ಕೆ ನಿನ್ನೆ ನಾನು ಮಾತಾಡಿದ್ದು ಎಲ್ಲ ಪೇಪರ್ನಲ್ಲಿ ಹಾಕಿದ್ದಾರೆ. ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ವಿಶ್ವಕರ್ಮ ಸಮಾಜಕ್ಕೆ ಸೇರ್ಕೊಂಡಂತೆ 102 ಜಾತಿಗಳಲ್ಲೂ ಕೂಡ ಒಳ ಮೀಸಲಾತಿ ಮಾಡ್ರಿ ಅಂತ ಹೇಳಿದ್ದೆ ನಾನು.